ನಾಳೆ ನಡೀತಕ್ಕಂಥ ಕೇಂದ್ರ ಬಜೆಟ್ನಲ್ಲಿ ಯಾದಗಿರಿ ಜಿಲ್ಲೆ ಆಗಿ 15 ವರ್ಷ ಗತಿಸಿದ್ರು ಕೂಡ ರಾಜ್ಯ ಸರ್ಕಾರಲಿಂತನೂ ನಿರ್ಲಕ್ಷ್ಯದಿಂದ ಅಭಿವೃದ್ಧಿ ಆಗಿಲ್ಲ ಮತ್ತು ಕೇಂದ್ರ ಸರ್ಕಾರಕ್ಕೊಂದು ನಿರ್ಲಕ್ಷ್ಯದಿಂದ ಇವತ್ತು ಯಾದಗಿರಿ ಜಿಲ್ಲೆ ಆಗಿ 15 ವರ್ಷ ಆದರೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಬೇಕಾದ ಜಿಲ್ಲೆಯನ್ನು ಆಗದೆ ಇವತ್ತು ನಾಳೆ ನಡೀತಕ್ಕಂಥ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜ್ ಏನಂದರೆ ಯಾದಗಿರಿಯಿಂದ ಆಯ್ದು ಹೋಗ್ತಕ್ಕಂಥ ಹೆದ್ದಾರಿಗಳು ಸಂಪೂರ್ಣ ಹಾಳಾಗಿದ್ದು ರಿಪೇರಿ ಆಗಬೇಕು. ಎರಡನೇದು ಯಾದಗಿರಿ ಜಿಲ್ಲೆ ಕೇಂದ್ರ ಆಗಿ 15 ವರ್ಷ ಆದರೂ ಕೂಡ ಯಾದಗಿರಿ ರೈಲ್ವೆ ನಿಲ್ದಾಣದಿಂದ ಆಯ್ದು ಹೋಗ್ತಕ್ಕಂಥ ಸುಮಾರು 12 ಎಕ್ಸ್ಪ್ರೆಸ್ ಗಾಡಿಗಳು ನಿಲ್ಲುತ್ತಿಲ್ಲ. ಅವು ನಿಲ್ಲತಕ್ಕಂಥ ವ್ಯವಸ್ಥೆ ಆಗಬೇಕು. ಗುಂತಕಲ್ ಬಿಟ್ಟರೆ ಯಾದಗಿರಿ 2ನೇ ಸ್ಥಾನದಾಗಿರ್ತಕ್ಕಂಥದ್ದು ಯಾವುದು ಕಲೆಕ್ಷನಲ್ಲಿ ಆದಾಯದಲ್ಲಿ ಇದ್ದರೂ ಕೂಡ ಇವತ್ತು ರೈಲ್ವೆ ಇಲಾಖೆ ನಮಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡೋದು. ಪ್ರತಿಭಟನೆ ಮಾಡಿವಿ, ರ್ಯಾಲಿ ಮಾಡಿವಿ, ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಏನದಂದರೆ ಕೇಂದ್ರದ ಸಚಿವರಾಗಲಿ DRM ಗುಂತಕಲ್ ಆಗಲಿ ಸೊಲ್ಲಾಪುರ ಆಗಲಿ ಸ್ಪಂದಿಸಿಲ್ಲ. ಅದನ್ನು ತಕ್ಷಣ 12 ರೈಲು ಗಾಡಿಗಳು ಆಯ್ದು ಹೋಗ್ತಕ್ಕಂಥದ್ದು ನಿಂತು ಹೋಗಬೇಕು. ಮತ್ತು ವಿಶೇಷವಾಗಿ ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಈ ಭಾಗದ ಇಂಟರ್ಸಿಟಿ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯಲ್ಲಿ ಆಯ್ದು ಹೋಗ್ತಕ್ಕಂಥ ಇಂಟರ್ಸಿಟಿ ಮರು ಆರಂಭ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಆಗಬೇಕು. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸೆಂಟ್ರಲ್ ಬಜೆಟ್ನಲ್ಲಿ ಒಂದು ಮೇನ್ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಅಂಥ ಕಾಲೇಜುಗಳನ್ನು ಆಗಿದ್ರೆ ಈ ಭಾಗದ ಮಕ್ಕಳು ಬೇರೆ ಕಡೆಗೆ ವಲಸೆ ಹೋಗಿ ಶಿಕ್ಷಣ ಪಡೆಯೋದಕ್ಕಿಂತ ನಮ್ಮ ಜಿಲ್ಲೆಯಲ್ಲೇ ಇದ್ದು ಓದ್ಲಿಕ್ಕೆ ಅನುಕೂಲ ಅದು ಆಗಬೇಕು. ಮತ್ತು ಇಲ್ಲಿ ಭಾಳಷ್ಟು ನಿರುದ್ಯೋಗಿ ಸಂಖ್ಯೆ ಹೆಚ್ಚಾಗ್ಲಾಗತ್ತದ. ಮಕ್ಕಳು ಎಲ್ಲರೂ ಇವತ್ತು ಓದಿಕೆ ವಿದ್ಯಾವಂತರಾಗಿ ಡಿಗ್ರಿ ಪಡೆದ್ರು ಕೂಡ ಏನದ ಈ ಕಡೆ ಬೆಂಗಳೂರು ಮತ್ತು ಬಾಂಬೆ 2 ಕಡೆಗೆ ಏನದ 500-600 ಕಿಲೋಮೀಟ್ರು ಮಹಾನಗರಗಳಿಗೆ ಏನದ ಕೆಲಸಕ್ಕಾಗಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಅದ. ಮಕ್ಕಳೇನ ತಾಯಿ ತಂದೆ ಜೊತೆಗೆ ಇರಬೇಕಾದ ಮಕ್ಕಳು ಓದಿಕೆಸಿ ಈ ಸಿಟಿಗೆ ಏನದ ದುಡ್ಲಿಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ಯದ. ಹಂಗಾಗಿ ಇಲ್ಲಿ ಈ ಭಾಗದಲ್ಲಿ ಆದಂಥ ಸಣ್ಣ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದರೆ ಇವರು ಇಲ್ಲೇ ಕೆಲಸ ಮಾಡಿ ಇವರು ಜೊತೆಗೆ ಉಳಿತಾರಂತಕ್ಕಂಥದ್ದು. ಇದು ನಾಳೆ ಸೋಮವಾರ ದಿವಸ ನಡೀತಕ್ಕಂಥ ಕೇಂದ್ರ ಬಜೆಟ್ನಲ್ಲಿ ಇವಕ್ಕೆಲ್ಲ ಕ್ರಮ ಕೈಗೊಂಡು ಈ ಭಾಗದಕ್ಕೆ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಪ್ರಯತ್ನ ಆಗಬೇಕಂತಕ್ಕಂಥದ್ದೇ ನನ್ನ ಮನವಿ. ಎಷ್ಟಾಯ್ತು?